ನಿಮ್ಮನ್ನ ನೋಡ್ರೆ ದೇವ್ರ ನೋಡ್ದಂಗ ಆಯ್ತಾ ಅದೇ ನೀವೇ ದೇವ್ರಿನ್ ಕೇಳಕ್ ಬಂದಿದ್ದೀರಿ? ನಾನು ಹುಲು ಮಾನವ, ನಾನೆಲ್ಲಿ ದೇವರಾಗ್ತೀನಿ. ಸಿಟಿ ಒಳಗಡೆ ಇರುವಂತಾರೆ ಯಾವ ದೇವಸ್ಥಾನದಲ್ಲಿ ಬರೀ ಪ್ರಸಾದ ರೂಪದಲ್ಲಿ ಮಾತ್ರ ಕೊಡ್ತಾರೆ. ಇಲ್ಲಿ ಹೊಟ್ಟೆ ತುಂಬಾ ಊಟ ಹಾಕಿ ಮತ್ತೆ ಪದೇ ಎಷ್ಟು ಸರಿ ಕೇಳಿದ್ರು ಹಾಕಿ ಏನೋ ಬೇಜಾರು ಮಾಡ್ಕೊಳ್ದೇನೆ ಕೊಟ್ಟು ಎಲ್ಲಾರು ಮನಸ್ಸನ್ನು ಸ್ವಲ್ಪ ಸಂತೃಪ್ತಿ ಪಡಿಸ್ತಾರೆ ಅನ್ನೋದು ಒಂದು. ಬೇರೆ ಮಹಾಲಕ್ಷ್ಮಿ ದೇವಸ್ಥಾನನ ನಾನು ಚೆನ್ನೈನಲ್ಲಿ ಹೋಗಿ ನೋಡಿದ್ದೆ. ಅಲ್ಲಿ ಕುಬೇರಲಕ್ಷ್ಮಿ ಇದೆ. ನಂಗೆ ಫಸ್ಟ್ ಆಶ್ಚರ್ಯ ಆಗಿದ್ದಲ್ಲಿ ಅದೇ ಇದೆ ನಮ್ಮ ಹತ್ರದಲ್ಲಿರುವಂತ ಈ ಬೆಂಗಳೂರಿನಲ್ಲೇ ಇದೆ ಅಂತ ಗೊತ್ತಾದಾಗ ಯಾಕೆ ಎಲ್ಲರೂ ಬಂದು ಒಂದು ಆಶೀರ್ವಾದ ತಗೊಂಡು ಅವರವರ ಮನಸ್ಸಿನ ಆಸೆಗಳನ್ನೆಲ್ಲ ನೆರವೇರಿಸ್ಕೊಂಡು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಈ ದೇವಸ್ಥಾನದ ಹೆಸರು ಏನಂತ ಹೇಳಿ ಸರ್? ಸರ್ ಇದು ಕುಬೇರ ಮಹಾಲಕ್ಷ್ಮಿ ಮತ್ತೆ ಪಾತಾಳ ವಾರಾಹಿ ದೇವಸ್ಥಾನ ಅಂತ ಎರಡು ಸನ್ನಿಧಿ ಇರುವಂತ ಒಂದು ಜಾಗ ಇದು. ಹೌದು, ಶ್ರೀ ಕ್ಷೇತ್ರ ಮತ್ತೆ ಶಾಕ್ತ ಕ್ಷೇತ್ರ. ಶಾಕ್ತ ಅಂದ್ರೆ ಶಕ್ತಿ ದೇವತೆಗಳು. ಈ ಸ್ತ್ರೀ ದೇವತೆಗಳನ್ನ ಶಾಕ್ತ ಅಂತ ಕರಿತೀವಿ. ಇದು ಎರಡು ಸ್ತ್ರೀ ದೇವತೆಗಳು ಇಲ್ಲಿರೋದ್ರಿಂದ ಇದು ಶಕ್ತಿ ಕ್ಷೇತ್ರ. ಸರ್ ಇಲ್ಲಿ ಒಂದು 5-6 ವಿಚಾರಕ್ಕೆ ತುಂಬಾ ಪ್ರಸಿದ್ಧಿ ಹೊಂದ್ಬಿಟ್ಟಿದೆ. ಇದು ಬಂದಿರೋದು ಬನ್ನೇರ್ಘಟ್ಟದಲ್ಲಿ. ಒಂದು ಇಲ್ಲಿ ಸಾಲ ಮಾಡಿರೋರಿಗೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಸಾಲ ತೀರುತ್ತಂತೆ. ಮದುವೆ ಆಗದೆ ಇರೋ ಗಂಡು ಮಕ್ಕಳಿಗೆ ಪೂಜೆ ಮಾಡಿಸಿದ್ರೆ ಮದುವೆ ಆಗುತ್ತಂತೆ. ಮದುವೆ ಆಗದ್ರೆ ಹೆಣ್ಮಕ್ಳಿಗೂ ಮದುವೆ ಆಗುತ್ತಂತೆ. ಜೊತೆಗೆ ಇಲ್ಲಿ ಇನ್ನೂ ಹಲವಾರು ವಿಚಾರಗಳಿಗೆ ಪ್ರಸಿದ್ಧಿ ಹೊಂದಿದೆ. ಇವತ್ತು ತುಂಬಾ ಗ್ರ್ಯಾಂಡ್ ಆಗಿ ಕಾರ್ಯಕ್ರಮ ನಡೀತೈತೆ. ಏನ್ ಕಾರ್ಯಕ್ರಮ ಸರ್ ಇದು? ಸೊ ಇದು ಇವತ್ತು ವಿಶೇಷವಾಗಿ ಅಕ್ಷಯ ತದಿಗೆ, ಅಕ್ಷಯ ತೃತೀಯ, ತದಿಗೆ ಅಥವಾ ತೃತೀಯ ಅಂತ ಕರಿತೀವಿ. ಇದು ಏನಕ್ಕೆ ಪ್ರಸಿದ್ಧಿ ಅಂತ ಹೇಳಿದ್ರೆ ಇದನ್ನ ವರ್ಷದಲ್ಲಿ ಒಂದು ದಿವಸ ಮಾತ್ರ ಆಚರಣೆ ಮಾಡ್ತೀವಿ. ಈ ಬೇರೆ ಜನಗಳು ಏನ್ ಮಾಡ್ತಾರೆ, ಇದಕ್ಕೆ ಬರೀ ಬಂಗಾರಕ್ಕೆ ಮಾತ್ರ, ಬಂಗಾರ ಕೊಂಡ್ಕೊಳ್ಳೋದಕ್ಕೆ ಮಾತ್ರನೇ ಇದು ಫೇಮಸ್ ಅಂತೇಳಿ ಎಲ್ಲಾ ಕಡೆನೂ ಪ್ರಸಿದ್ಧಿಯಾಗಿದೆ. ಆದ್ರೆ ಸನಾತನ ಧರ್ಮದಲ್ಲಿಯೂ ಮತ್ತೆ ಮಹಾಭಾರತ ಕಾಲದಲ್ಲೂ ಕೂಡ ಈ ಒಂದು ಅಕ್ಷಯ ತದಿಗೆಯನ್ನ ವಿಶೇಷವಾಗಿ ಆಚರಣೆ ಮಾಡಿದ್ರು. ಯಾರಪ್ಪ ಮಾಡಿದ್ರು? ಇದು ಅಕ್ಷಯ ತದಿಗೆ ಸನಾತನದ ಕಾಲದಲ್ಲಿ ಪುರಾಣದಲ್ಲಿ ಉಲ್ಲೇಖ ಇರೋದೇನಪ್ಪಾ ಅಂತ ಹೇಳಿದ್ರೆ, ಬ್ರಹ್ಮ ಇವತ್ತಿನ ದಿನನೇ ತನ್ನ ಸೃಷ್ಟಿ ಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದು ಅಂತ. ಹೌದು, ಇವತ್ತೇ ಶುರು ಮಾಡಿದ್ದು. ಬ್ರಹ್ಮ ಶುರು ಮಾಡಿದ್ದೆ ಇವತ್ತಿನ ದಿನದಿಂದ. ಮತ್ತೆ ವಿಶೇಷವಾಗಿ ಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ಕೊಟ್ಟಂತಹ ದಿನ ಇವತ್ತು. ಇದು ಮಹಾಭಾರತದಲ್ಲಿ ಒಂದು ಘಟನೆ ಆಗುತ್ತೆ. ಮಹಾಭಾರತದಲ್ಲಿ ಪಾಂಡವರೆಲ್ಲರೂ ಕೂಡ 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಇರುತ್ತೆ. ಅಂತ ಸಮಯದಲ್ಲಿ ಈ ಒಂದು ದುರ್ಯೋಧನನ ಕಡೆಯವರು ಋಷಿಗಳು ಮುನಿಗಳು ಏನ್ ಮಾಡ್ತಾರೆ, ಇವ್ರನ್ನ ಪರೀಕ್ಷೆ ಮಾಡಬೇಕು ಮತ್ತೆ ಇವ್ರನ್ನ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಪಾಂಡವರನ್ನ ಋಷಿಗಳೆಲ್ಲರೂ ಸೇರ್ಕೊಂಡು ಈ ದ್ರೌಪದಿ ಮನೆಗೆ ಬರ್ತಾರೆ. ಅವ್ರು ಇರುವಂತಹ ಕುಟೀರಕ್ಕೆ ಬರ್ತಾರೆ. ಅದು ತುಂಬಾ ವೇಳೆ ಆಗೋಗಿರುತ್ತೆ, ಲೇಟ್ ಆಗೋಗಿರುತ್ತೆ, ಊಟದ ಟೈಮ್ ಮೀರೋಗಿರುತ್ತೆ. ಇಂಥ ಸಮಯದಲ್ಲಿ ಈ ಋಷಿಗಳೆಲ್ಲ ಬಂದು ಆ ದ್ರೌಪದಿಯಲ್ಲಿ ಹೇಳ್ತಾರೆ, ನಮ್ಗೆ ತುಂಬಾ ಹಶ್ವಾಗಿದೆ, ಆಹಾರ ಬೇಕು ನಮಗೆ ಅಂತೇಳಿ. ಯಾವುದೇ ಒಂದು ಅತಿಥಿಗಳು ಬಂದಾಗ, ಅತಿಥಿ ಅಭ್ಯಾಗತರು ಬಂದಾಗ ನಾವು ಇಲ್ಲ ಅಂತೇಳಿ ಕಳ್ಸೋದಿಕ್ ಆಗೋದೇ ಇಲ್ಲ. ಅಂತ ಸಮಯದಲ್ಲಿ ನೋಡಿದ್ರೆ ಎಲ್ಲಾರ್ದು ಊಟ ಆಗೋಗಿರುತ್ತೆ, ಏನೂ ಇರೋದೇ ಇಲ್ಲ ಮನೆಯಲ್ಲಿ. ಆಹಾರ ತಯಾರಾಗಬೇಕಾದ್ರೂ ಕೂಡ ತುಂಬಾ ಸಮಯ ಹಿಡಿಯುತ್ತೆ. ಆದ್ರೆ ಮನೆಯಲ್ಲಿ ಒಂದೇ ಒಂದು ಅಗಳು ಅಕ್ಕಿ ಕೂಡ ಇರೋದಿಲ್ಲ. ಆ ಸಮಯದಲ್ಲಿ ದ್ರೌಪದಿ ದೇವಿ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾಳೆ. ಆಗ ಋಷಿಗಳಿಗೆಲ್ಲ ಹೇಳ್ತಾಳೆ, ನೀವು ಹೋಗಿ ಸಂಧ್ಯಾವಂದನ ಮಾಡ್ಕೊಂಬನ್ನಿ, ನಾನು ಆಹಾರ ತಯಾರು ಮಾಡ್ತೀನಿ ಅಂತೇಳಿ ಋಷಿಗಳನ್ನೆಲ್ಲ ಕೂಡ ನದಿ ತೀರಕ್ಕೆ ಕಳಿಸಿದಾಗ ಇಲ್ಲಿ ದ್ರೌಪದಿ ಬಂದು ಕಣ್ಣಲ್ಲಿ ನೀರು ಹಾಕೋತಾಳೆ. ಸ್ವಾಮಿ, ನನ್ಗೆ ಯಾಕೆ ಈ ತರ ಪರೀಕ್ಷೆ ಮಾಡ್ತಿದ್ಯಾ? ನನ್ನನ್ನ ರಕ್ಷಣೆ ಮಾಡೋರು ಇಲ್ವಲ್ಲ, ನೀನು ರಕ್ಷಣೆ ಮಾಡ್ಬೇಕಲ್ಲ ನೀನು ಅಂತೇಳಿ ಕೃಷ್ಣನನ್ನ ಪ್ರಾರ್ಥನೆ ಮಾಡಿ ತಕ್ಷಣನೇ ಕೃಷ್ಣ ಪ್ರತ್ಯಕ್ಷ ಆಗಿ ಅವ್ರ ಮನೆಯಲ್ಲಿ ದ್ರೌಪದಿಗೆ ಸಮಾಧಾನ ಮಾಡಿ, ನಿಮ್ಮ ಮನೆಯಲ್ಲಿ ಏನಾದ್ರೂ ಇದ್ದು ತಗೊಂಬ ಅಂತ ಕೇಳ್ತಾನೆ. ಏನೂ ಇರೋದಿಲ್ಲ. ಆದ್ರೆ ಪಾತ್ರೆಯಲ್ಲಿ ಒಂದು ಅನ್ನ ಮಾಡಿರುವಂತ ಪಾತ್ರೆಯಲ್ಲಿ ಒಂದೇ ಒಂದು ಅಗಳು ಅನ್ನ ಮಿಕ್ಕಿರುತ್ತೆ. ಈ ಅನ್ನವನ್ನ ಕೃಷ್ಣ ತಿಂದು ಆ ಋಷಿಗಳಿಗೆ ಮುನಿಗಳಿಗೆ ಎಲ್ಲರಿಗೂ ಕೂಡ ಆಹಾರದ ಬಾಧೆಯನ್ನ, ಕ್ಷುದ್ಬಾಧೆಯನ್ನ ಪರಿಹಾರ ಮಾಡ್ತಾನೆ. ಆ ದಿನದಿಂದ ಆ ಪಾತ್ರೆಯನ್ನ, ಕೃಷ್ಣ ಮುಟ್ಟಿದ್ದಂತಹ ಪಾತ್ರೆಯನ್ನ, ಮಣ್ಣಿನ ಪಾತ್ರೆ ದ್ರೌಪದಿಗೆ ಕೊಟ್ಟಾಗ ಅದು ಏನೇ ಪದಾರ್ಥ ಆದ್ರೂ ಕೂಡ ಅಕ್ಷಯ ಆಗುತ್ತೆ ಅಂತೇಳಿ, ಹೆಚ್ಚಾಗುತ್ತೆ. ಅಕ್ಷಯ ಅಂದ್ರೆ ಹೆಚ್ಚಾಗೋದು ಅಂತ ಅರ್ಥ. ಸೊ ಅದು ಕರ್ಗದೇ ಇಲ್ಲ ಅಂತ ದಿನ ಇವತ್ತು ಪರ್ವ ದಿನ ಅಂತ ಕರಿತೀವಿ. ವರ್ಷದಲ್ಲಿ ಒಂದೇ ದಿನ ಮಾತ್ರ ಬರುವಂತಹದ್ದು. ಈ ವರ್ಷದಲ್ಲಿ 2026ನೇ ಇಸ್ವಿ ಏಪ್ರಿಲ್ 19 ಬಂದಿದೆ, 20 ಇದೆ. ಸೊ 2 ದಿನ ಆಚರಣೆ ನಾವು ನಮ್ಮ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತಿನ ದಿವಸ ಯಾರಿಗೂ ಕೂಡ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಸಾಲಗಳೆಲ್ಲ ಬಾಧೆಗಳು ಪರಿಹಾರ ಆಗ್ಲಿ, ಅವ್ರ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗ್ಲಿ, ಅಕ್ಷಯ ಆಗ್ಲಿ, ಜೊತೆಗೆ ಆರೋಗ್ಯ ಅಕ್ಷಯ ಆಗ್ಲಿ, ಆಯಸ್ಸು ವೃದ್ಧಿ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಮಹಾಲಕ್ಷ್ಮಿಯ ಒಂದು ಸನ್ನಿಧಾನದಲ್ಲಿ ಈ ಒಂದು ಕುಬೇರ ಮಹಾಲಕ್ಷ್ಮಿ ಹೋಮವನ್ನ ಹಮ್ಮಿಕೊಂಡಿದ್ವಿ.
ಸರ್, ಈ ಕುಬೇರ ಮಹಾಲಕ್ಷ್ಮಿ ಹೋಮ ಅಂತ ಮಾಡಿದ್ರು ಸರ್, ಹೌದು. ಅಂದ್ರೆ ಸಾಲ ಮಾಡಿರೋರ್ಗೆ, ಸಾಲ ತಗೋಬೇಕಾಗಿರೋರ್ಗೆ ಇದು ಉಪಯೋಗ ಆಗುತ್ತೆ ಅಂತ ಹೇಳಿ ಈ ತರ ಆಗ್ತಿದೆ. ಹೌದು, ಸಾಲ ಮಾಡ್ಕೊಂಡಿರ್ತೀವಿ. ಇವಾಗ ಏನಾಗುತ್ತೆ, ಈ ಕಲಿಯುಗದಲ್ಲಿ ಸಾಲ ಎಲ್ಲರಿಗೂ ಕೂಡ ಇದ್ದಿದ್ದೆ. ಆದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಇದು ಎಕ್ಸ್ಟ್ರೀಮ್ ಲೆವೆಲ್ ಹೋಗಿರುತ್ತೆ. ಸಾಲ ಏನೇ ಮಾಡಿದ್ರು ಕೂಡ ತೀರ್ಸಕ್ ಆಗೋದೇ ಇಲ್ಲ. ಅವರು ಸಾಲ ಕೊಟ್ಟಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ, ಅದನ್ನ ಉಪ್ಪಲ್ಲಿಟ್ಟು ಅಥವಾ ಕೆಲವು ಪದಾರ್ಥಗಳಲ್ಲಿ ಇಟ್ಟು ಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ಅದನ್ನ ಏನ್ ಮಾಡಿದ್ರು ಕೂಡ ತೀರ್ಸಕ್ ಆಗೋದೇ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಒಂದು ದೇವಸ್ಥಾನದಲ್ಲಿ ಸುಮಾರು 1 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. 1 ವರ್ಷದಿಂದ ಅಂತಂದ್ರೆ ಯಾರಿಗಾರು ಈ ತರದ ಅನುಭವ ಆಗಿದೆ ಸರ್? ಯಾರಿಗಾರು? ಸುಮಾರು ಜನಕ್ಕಾಗಿದೆ, ಸುಮಾರು ಜನಕ್ಕೆ. 1, 2 ಅಂತ ನಾವು ಹೇಳಿಕೆ ಮಾಡೋಕ್ಕಾಗೋದಿಲ್ಲ. ನೀವೇ ನೋಡ್ತಾ ಇದ್ದೀರಾ, ದೇವಸ್ಥಾನದ ಅಮ್ಮನವರ ಒಂದು ವಿಗ್ರಹದ ಮೇಲೇ ಎಷ್ಟು ಪದಾರ್ಥಗಳಿದೆ ಅಂತೇಳಿ. ಅದರಲ್ಲದೆ ಅನ್ನದಾನಕ್ಕೂ ಕೂಡ ಎಷ್ಟೋ ಜನಕ್ಕೆ ಅನ್ನದಾನಕ್ಕೆ ಕೊಡ್ತಾ ಇರ್ತಾರೆ. ಮತ್ತೆ ದಿನ ಬಂದು ಹೇಳ್ತಾ ಇರ್ತಾರೆ, ಪ್ರತಿ ದಿನಾನೂ ನಮಗೆ ಒಂದಲ್ಲ ಒಂದು ದಿನ ನಮಗೆ ಬಂದು ಹೇಳ್ತಾನೆ ಇರ್ತಾರೆ. ಇವತ್ತು ಕೂಡ ಬೆಳಿಗ್ಗೆ ಒಬ್ಬ ದಂಪತಿಗಳು ಬಂದು ಅವರು ನಮಗೆ, ಅವ್ರು ಏನ್ ಮನ್ಸಲ್ಲಿ ಅನ್ಕೊಂಡು ಹೋಗಿದ್ರೆ ನಮ್ಗೇನು ಗೊತ್ತೇ ಇಲ್ಲ. ಅವ್ರೇನೋ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಂತೆ, ಸಂಕಲ್ಪ ಈಡೇರ್ತು ಅಂತೇಳಿ ಒಂದು 100 ತಟ್ಟೆಗಳನ್ನ ತಂದ್ಕೊಟ್ಟಿದ್ದಾರೆ. ಅದಲ್ಲೇ ನೋಡಿ, ಇವತ್ತು ಯಾರೋ ಇನ್ನೊಬ್ರು ಬಂದು ಬಳ್ಳಿಯ ಒಂದು ಕಮಲದ ಹೂವನ್ನು ಕೂಡ ಅಮ್ಮನವ್ರಿಗೆ ಸಮರ್ಪಣೆ ಮಾಡಿ ಹೋಗಿದ್ದಾರೆ. ಬೆಳ್ಳಿಯ ಕಮಲದ ಹೂವು? ಹೌದು, ಬೆಳ್ಳಿಯಿಂದ ಮಾಡಿರೋದು. ಬೆಳ್ಳಿಯಿಂದ ಮಾಡಿರೋದು. ಬೆಳಿಗ್ಗೆ ಬಂದಿದ್ರು ಅಂತ ಹೇಳಿದ್ರಲ್ಲ, ಅವರ ಮಗನಿಗೆ ಹೆಣ್ಣು ಎಲ್ಲೂ ಸೆಟ್ ಆಗಿರುವಂತ 10 ವರ್ಷದಿಂದ ಈಗ ಸೆಟ್ ಆಯ್ತಂತೆ. ಅದಕ್ಕೆ ತಟ್ಟೆ ತಂದು ಕೊಟ್ಟರು. ಅಂದ್ರೆ ಸೆಟ್ ಆಗಿದೆಲ್ಲ, ಮದುವೆನೇ ಆಗೋಗಿದೆ, ಮದುವೆನೇ ಆಗೋಯ್ತು. ಅಂದ್ರೆ ಇದಕ್ಕೆ ಏನ್ ಪೂಜೆ ಇರುತ್ತೆ ಸರ್ ಇದು? ಅದಕ್ಕೆ ಶನಿವಾರ ದಿವಸ ನಾವು ವಿಶ್ವವಸು ಗಂಧರ್ವ ವಶೀಕರಣ ಪೂಜೆ ಅಂತ ಮಾಡ್ತಾ ಇದೀವಿ. ಗಂಡು ಮಕ್ಕಳಿಗೆ ಅಂತಾನೆ, ಪರ್ಟಿಕ್ಯುಲರ್ ಆಗಿ ಗಂಡು ಮಕ್ಕಳನ್ನೇ ಕೂಡಿಸಿ ನಾವು ಪೂಜೆ ಮಾಡ್ತೀವಿ. ರೆಡಿ ಸರ್. ಪ್ರತಿ ಶನಿವಾರ ದಿವಸ ಈ ಹುಡುಗರಿಗೆ, ವಿವಾಹ ಆಗದೇ ಇರುವಂತಹ ಹುಡುಗರಿಗೆ ಇಲ್ಲಿ ವಿಶ್ವವಸು ಗಂಧರ್ವ ವಶೀಕರಣ ಅಂತ ಪೂಜೆ ಮಾಡ್ತಿದೀವಿ. ಸೊ ಆ ಪೂಜೆ ಅವ್ರು ಬಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಂತೆ. 10 ವರ್ಷದಿಂದ ನೋಡ್ತಿರಂತೆ. ಹೌದು. ಬರೀ ಅವರು ನಮ್ಗೇನು ಗೊತ್ತಿಲ್ಲ, ನಮ್ಗೇನು ಹೇಳು ಇಲ್ಲ, ಪೂಜೆನೂ ಮಾಡಿಲ್ಲ. ಅವರು ಬರೀ ಬಂದು ಅಮ್ಮನವ್ರ ಮುಂದೆ ನಿಂತ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗಿದಾರೆ. ಅಂದ್ರೆ ಅಮ್ಮ ನನ್ಗೆ ಇದಾಗಬೇಕು, ಇದಾದ್ರೆ ನಾನು ನಿನ್ಗೆ ಕೊಡ್ತೀನಿ ಅಂತ. ಅದು ಏನು ಅಂದ್ರೆ ಇವಾಗಲ್ಲ, ಅವರು ಸುಮಾರು ಒಂದು 6-7 ತಿಂಗಳ ಹಿಂದೆ ಮಾಡ್ಕೊಂಡು ಹೋಗಿರ್ಬೋದು. ನಿಮ್ಗೂ ಗೊತ್ತಿಲ್ಲ? ನಮಗೂ ಗೊತ್ತಿಲ್ಲ. ಅದು ಮದ್ವೆ ಆದ್ಮೇಲೆ ಈಗ ಇವತ್ತೇ ಅವ್ರು ಹೇಳಿದ್ದು ನಮ್ಗೆ. ಮದ್ವೆ ನಿನ್ನೆನೋ ಮೊನ್ನೆನೋ ಬಂದಾಗ ಫೋನ್ ಮಾಡಿದ್ರು. ಸೊ ಅವರು ನಾವು ಈ ತರ ತಟ್ಟೆ ತಂದು ಕೊಡ್ತೀವಿ, ನಮ್ದು ಕೆಲಸ ಆಗಿದೆ ಅಂತ ಹೇಳಿ, ಹಾಗಾಗಿ ತಂದ್ಕೊಡಿ ಅಂತ ಹೇಳಿದ್ವಿ. ಒಂದು 100 ತಟ್ಟೆ ತಂದ್ಕೊಟ್ಟಿದ್ದಾರೆ. ಊಟ ತಟ್ಟೆ 100 ತಂದ್ಕೊಟ್ಟಿದ್ದಾರೆ. ಹೌದು. ಶುಕ್ರವಾರ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇದ್ವಿ. ಶುಕ್ರವಾರ ಹೆಣ್ಣು ಮಕ್ಕಳಿಗೆ, ವಿವಾಹವಾಗದೇ ಇರುವಂತಹ ಹೆಣ್ಣು ಮಕ್ಕಳಿಗೆ, ಜಾತಕದಲ್ಲಿ ದೋಷ ಇರುವಂತಹ ಹೆಣ್ಣು ಮಕ್ಕಳಿಗೆ ಅವ್ರನ್ನೇ ಕೂಡಿಸಿ ನಾವಿಲ್ಲಿ ನವಗ್ರಹ ಪುರಸ್ಸರವಾಗಿ ಶ್ರೀ ಅಮ್ಮನವ್ರಿಗೆ ಸಂಬಂಧಪಟ್ಟಂತಹ ಹೋಮ, ಅದು ಸ್ವಯಂವರ ಪಾರ್ವತಿ ದೇವಿ ಹೋಮವನ್ನ ಮತ್ತೆ ಕಾತ್ಯಾಯಿನಿ ಹೋಮವನ್ನು, 2 ರೀತಿಯಾದಂತಹ ಹೋಮವನ್ನು, ನವಗ್ರಹ ಹೋಮವನ್ನು ಮಾಡಿಸ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ, ಜಾತಕ ರೀತಿಯಲ್ಲಿ ಅವರಿಗೆ ಕುಜದೋಷ, ರಾಹುದೋಷ ಮತ್ತೆ ರವಿ, ವಿಶೇಷವಾಗಿ ರವಿ, ಶನಿ ಲಗ್ನದಿಂದ 7ಮ ಸ್ಥಾನದಲ್ಲಿದ್ದಾಗ ವಿವಾಹದಲ್ಲಿ ವಿಳಂಬ ಆಗುತ್ತೆ, ಲೇಟ್ ಆಗುತ್ತೆ. ಅದೇ ಲಗ್ನದಿಂದ 7ಮ ಸ್ಥಾನದಲ್ಲಿ ಕುಜನೋ ಅಥವಾ ಶನಿಯೋ ಇತ್ತು, ರವಿನೋ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ದ್ವಿಕಳತ್ರ ಯೋಗ ಇರುತ್ತೆ. ಅಂತ ದೋಷಗಳನ್ನ ಪರಿಹಾರಾರ್ಥವಾಗಿ ಅವ್ರನ್ನೇ ಕೂರಿಸಿ, ಹುಡುಗಿಯರನ್ನೇ ಕೂರಿಸಿ ನಾವಿಲ್ಲಿ ಪೂಜೆ ಮಾಡಿಸ್ತಾ ಇದೀವಿ. ಇವತ್ತು ಅಂದ ಚಂದ, ಹಣ, ಅಂತಸ್ತು, ಗೌರ್ಮೆಂಟ್ ಕೆಲಸ ಇದ್ರು ಕೂಡ ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ ಸರ್, ಆಗ್ತಿಲ್ಲ. ಶುಕ್ರವಾರ ದಿವಸ ಮಾಡ್ತಾ ಇದೀವಿ. ಹೌದು. ಈ ಭಾನುವಾರ ದಿನ ಈ ಸಾಲ ಮಾಡ್ಕೊಂಡಿರೋರಿಗೆ, ಸಾಲ ತಗೋಬೇಕಾಗಿರೋರಿಗೆ ಪೂಜೆ, ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಹೋಮ ಅಂತೇಳಿ ಪ್ರತಿ ಭಾನುವಾರ ಮಾಡಿಸ್ತಾ ಇದೀವಿ. ಋಣಮುಕ್ತ ಅಂದ್ರೆ ಈಗ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ, ಆ ಸಾಲದಿಂದ ಹೇಗೋ ಈಚೆ ಬರಕ್ ಆಗ್ತಾ ಇಲ್ಲ ನಮ್ಮ ಕೈನಲ್ಲಿ. ಸೊ ಅದಕ್ಕೋಸ್ಕರ ಏನಾದ್ರೂ ಒಂದು ದೈವಿಕವಾದಂತಹ ಒಂದು ಶಕ್ತಿ ಇದೆಯಾ, ದೈವಿಕವಾದಂತಹ ಒಂದು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಬಹುದಾ ಅಂತ ಹೇಳಿದಾಗ, ನಮ್ಮ ಗುರುಗಳು ಹೇಳ್ಕೊಟ್ಟಂತಹ ಒಂದು ವಿದ್ಯೆ ಅದು. ಅದರಲ್ಲಿ ಈ ಕುಬೇರನ ಕುರಿತು ಒಂದು ವಿಶೇಷವಾದಂತಹ ಮಂತ್ರಗಳನ್ನ ನಾವಿಲ್ಲಿ ಹೋಮವನ್ನು ಮಾಡಿಸ್ತೀವಿ. ಆ ಹೋಮದಿಂದ ಏನಾಗುತ್ತೆ, ಅವ್ರಿಗೆ ಅವರ ಎನರ್ಜಿ ಲೆವೆಲ್ ಜಾಸ್ತಿ ಆಗಿ ಅವ್ರಿಗೆ ಬರ್ಬೇಕಾದಂತಹ ಒಂದು, ಈ ಉಪ್ಪಲ್ಲಿ ಇಟ್ಕೊಡ್ತಾರೆ ದುಡ್ಡು ಅಂತ ಹೇಳಿದ್ನಲ್ಲ, ಅಂತ ಒಂದು ಪ್ರಯೋಗ ಏನಾಗುತ್ತೆ, ಕಟ್ಟಾದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಇವ್ರಿಗೆ ದುಡಿಬೇಕು, ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿದ್ರಿಂದ ಯಾವುದೋ ಒಂದು ರೀತಿಯಲ್ಲಿ ಎತ್ತಿಟ್ಟು ಉಳಿಸಿ ಗಳಿಸಿ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ಜ್ಞಾನೋತ್ಪತ್ತಿ ಆಗುತ್ತೆ. ಅದನ್ನ ಇಲ್ಲಿ ಕೂಡಿಸಿ ನಾವು ಮಂತ್ರನ ಕುರಿತು ಒಂದು ವಿಶೇಷವಾದಂತಹ ಮಂತ್ರಗಳನ್ನ ನಾವಿಲ್ಲಿ ಹೋಮವನ್ನು ಮಾಡಿಸ್ತೀವಿ. ಆ ಹೋಮದಿಂದ ಏನಾಗುತ್ತೆ, ಅವ್ರಿಗೆ ಅವರ ಎನರ್ಜಿ ಲೆವೆಲ್ ಜಾಸ್ತಿ ಆಗಿ ಅವ್ರಿಗೆ ಬರ್ಬೇಕಾದಂತಹ ಒಂದು, ಈ ಉಪ್ಪಲ್ಲಿ ಇಟ್ಕೊಡ್ತಾರೆ ದುಡ್ಡು ಅಂತ ಹೇಳಿದ್ನಲ್ಲ, ಅಂತ ಒಂದು ಪ್ರಯೋಗ ಏನಾಗುತ್ತೆ, ಕಟ್ಟಾದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಇವ್ರಿಗೆ ದುಡಿಬೇಕು, ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿದ್ರಿಂದ ಯಾವುದೋ ಒಂದು ರೀತಿಯಲ್ಲಿ ಎತ್ತಿಟ್ಟು ಉಳಿಸಿ ಗಳಿಸಿ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ಜ್ಞಾನೋತ್ಪತ್ತಿ ಆಗುತ್ತೆ. ಅದನ್ನ ಇಲ್ಲಿ ಕೂಡಿಸಿ ನಾವು ಮಂತ್ರಪೂರ್ವಕವಾಗಿ ದೈವಿದ ಆಶೀರ್ವಾದವನ್ನ ದೈವಿಕವಾಗಿ ಅವ್ರಿಗೆ ಕೊಡ್ತಾ ಇದೀವಿ. ಈಗ ಇವತ್ತು ಭಾನುವಾರ
ಹೌದು 18ನೇ ತಾರೀಕು 18, 19 2 ದಿವಸ ಕೂಡ ಅಕ್ಷಯ ತೃತೀಯ ಪೂಜೆ ಇರುತ್ತಾ? ಹೌದು 19, 20 19, 20 ಹೌದು 2 ದಿವಸನೂ ಪೂಜೆ ಇರುತ್ತೆ. ಸೊ 2 ದಿನ ಕೂಡ ವಿಶೇಷವಾಗಿ ಇದನ್ನ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಮಹಾಯಾಗವನ್ನು ಮಾಡ್ತಾ ಇದೀವಿ. ಮಹಾಯಾಗ ಅಂತ ಹೇಳಿದ್ರೆ ವಿಶೇಷವಾದಂತಹ ಮಂತ್ರೋಚ್ಚಾರಣೆಗಳು, ಹೆಚ್ಚಿನ ಜಪ, ತರ್ಪಣ, ಹೋಮ, ಭೋಜನ ಇದಿಷ್ಟು ಇರುತ್ತೆ. ಹಾಗಾಗಿ ಇದು ಮಹಾಯಾಗ. ಸರ್, ಮತ್ತೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಬೇರೆ ದೇವಸ್ಥಾನದಲ್ಲಿ ಹೋದ್ರೆ ನಾವೇ ದುಡ್ಡು ಕೊಡ್ಬೇಕು, ದುಡ್ಡಿಗೆ ಹಾಕ್ಬೇಕು ಅಥವಾ ಅರ್ಥ ತೆಟ್ಟೆಗೆ ಹಾಕ್ಬೇಕು, ಅದ್ರಲ್ಲಿ ಬಂದವ್ರಿಗೆಲ್ಲ ದುಡ್ಡು ಕೊಡ್ತೀರಂತ ಏನ್ ಸರ್ ಅದು? ಖಂಡಿತವಾಗ್ಲೂ ನಮ್ಮಲ್ಲಿ ಒಂದು ಚಿಕ್ಕದಾದಂತಹ ವಿಗ್ರಹ ಇದೆ. ಆ ವಿಗ್ರಹ ನಮಗೆ ಪೂರ್ವದಲ್ಲಿ ನಮ್ಮ ಪೂರ್ವಜರಿಗೆ ಸಿಕ್ಕಿದಂತಹ ವಿಗ್ರಹ. ಆದ್ರೂ ಮುಂದೆ ಕೂತ್ಕೊಂಡಾಗ ಅಮ್ಮನವರು ನಮಗೆ ಸ್ಫುರಣೆ ಮಾಡ್ತಾಳೆ. ಈ ಸ್ಫುರಣೆ ಅಂತ ಹೇಳಿದ್ರೆ ಈಗ ಕನಸಿನಲ್ಲಿ ಬಂದು ಹೇಳುವಂಥದ್ದು ಅಥವಾ ಒಬ್ಬ ಮುತ್ತೈದೆ ಮುಖಾಂತರವಾಗಿ ಹೇಳುವಂಥದ್ದು ಇವೆಲ್ಲ ಮಾಡುತ್ತೆ. ಅಂದ್ರೆ ಇದು ಯಾರಿಗೆ ಗೊತ್ತಿರುತ್ತೆ ಅಂದ್ರೆ ಈಗ ಯಾರು ಸಾಧಕರಿದ್ರೆ ಗೊತ್ತಿರುತ್ತೆ. ಈಗ ಸುಮ್ಮನೆ ಈಗ ಕೆಲವರು ನಾವು ಇದರಲ್ಲಿ ನೋಡ್ತಾ ಇರ್ತೀವಿ, ಈ ಕಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಅಲ್ಪಮತಿಯರು ಅಂತ ಕರಿತೀವಿ ನಾವು. ಬುದ್ಧಿ ಇಲ್ಲದೆ ಇರುವಂತವ್ರು ಅಲ್ಪಮತಿಯರು, ಅವ್ರಿಗೆ ಅನುಭವನೂ ಆಗಿರೋದಿಲ್ಲ, ದೊಡ್ಡವರ ಮೇಲೆ ಗೌರವ ಭಕ್ತಿ ಕೂಡ ಇರೋಲ್ಲ, ದೇವ್ರ ಮೇಲೆ ಭಕ್ತಿ ಇರೋದಿಲ್ಲ, ಅಂತವ್ರು ಏನೇನೋ ಕಾಮೆಂಟ್ಗಳನ್ನ ಹಾಕ್ತಿರ್ತಾರೆ. ಅದಲ್ಲದೆ ನಮ್ಮ ಮನೆಯಲ್ಲಿ ಆ ವಿಶೇಷವಾದಂತಹ ವಿಗ್ರಹದಿಂದ ಒಂದು ತರಂಗಗಳು ಉತ್ಪತ್ತಿ ಆಗುತ್ತೆ. ಅದರಿಂದ ನಮಗೇನಾಗುತ್ತೆ, ಒಂದು ಸ್ಫುರಣೆ ಕೊಡ್ತಾಳೆ. ಮತ್ತೆ ಒಂದು ಮುತ್ತೈದೆ ರೂಪದಲ್ಲೋ, ಒಂದು ಮಗು ರೂಪದಲ್ಲೋ, ಶಿಶು ರೂಪದಲ್ಲೋ ಬಂದು ನಮಗೆ ಆದೇಶ ಕೊಡ್ತಾಳೆ. ಹೀಗೆ ನಮ್ಮ ಮನೆಯಲ್ಲಿ ಇರುವಂತಹ ವಿಗ್ರಹದ ಆದೇಶದ ಮೇರೆಗೆ ನಾವು ಏನ್ ಮಾಡ್ತಿದೀವಿ, ಬಂದಂತವ್ರು ಏನಕ್ಕೆ ಬರ್ತಾರೆ, ಮಹಾಲಕ್ಷ್ಮಿ ಹತ್ರ ಬರೋರು ಯಾರು, ಎಲ್ಲರೂ ಕೂಡ ಧನ ಅಪೇಕ್ಷಿಗಳು, ದುಡ್ಡಿಗೆ ಅಪೇಕ್ಷೆ ಪಡುವಂತವ್ರೆ ಬರೋರು. ಆದ್ರೆ ನಾವೇನು ಅವ್ರಿಗೆ ಕೋಟಿಗಟ್ಟಲೆ ಏನೇನು ಕೊಡ್ತಾ ಇಲ್ಲ. ನಮ್ಮ ಯಥಾಶಕ್ತಿಯಾದಂತಹ ಅಮ್ಮನವರ ಒಂದು ಆಶೀರ್ವಾದ ಪೂರ್ವಕವಾಗಿ ಅವ್ರಿಗೆ 1 ರೂಪಾಯಿಯಿಂದ ಹಿಡಿದು 20 ರೂಪಾಯಿ ಕಾಯಿನ್ಗಳ ತನಕ ಎಷ್ಟು ಸಿಕ್ಕುತ್ತೋ ಅಷ್ಟನ್ನು ಅವ್ರಿಗೆ ಉಚಿತವಾಗಿ ಆಶೀರ್ವಾದ ಪೂರ್ವಕವಾಗಿ ಕೊಡ್ತಾ ಇದೀವಿ. ಅವರು ತಗೊಂಡೋಗಿ ಅದನ್ನ ಮನೆಯಲ್ಲಿ, ದೇವರ ಮನೆಯಲ್ಲಿ ಚಿಕ್ಕ ಬಟ್ಲಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಈ ಕಾಯಿನ್ ಅನ್ನ ಇಟ್ಟು, ಇದಕ್ಕೆ ಸಾಧ್ಯವಾದಷ್ಟು ಮನೆಯನ್ನು ಏನ್ ಪೂಜೆ ಮಾಡ್ತಾರೋ ಆ ಪೂಜೆನ ಮಾಡ್ಕೊಂಡ್ರೆ ಸಾಕು, ಇನ್ನೇನು ಮಾಡ್ಬೇಕಾದಿಲ್ಲ. ಅಂದ್ರೆ ಇದು ಕೆಲವರು ವ್ಯಾಪಾರ ಮಾಡೋರಂತವ್ರು ಎಲ್ಲಿ ಇಟ್ಕೋಬೇಕು? ಅವ್ರು ಗಲ್ಲಾ ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ಆಯ್ತು. ಇದು ವ್ಯಾಪಾರ ಇನ್ನೂ ವೃದ್ಧಿ ಆಗುತ್ತೆ. ಆಗ ಖಂಡಿತ ಆಗುತ್ತೆ. ಯಾಕೆಂದ್ರೆ ನಾವು ಕೊಡುವಂಥದ್ದು ಎಕ್ಕಶ್ಚಿತೆ, 1 ರೂಪಾಯಿ ಅನ್ನೋದು ಏನೂ ಬರಲ್ಲ ಇವಾಗಿನ ಕಾಲಕ್ಕೆ. ಆದರೆ ಅದೃಷ್ಟ ಅನ್ನೋದು, ಭಗವತಿಯ ಒಂದು ಕೃಪೆ ಅನ್ನೋದು ಯಾವ ರೀತಿ ಬರುತ್ತೋ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಆ ಅದೃಷ್ಟ, ಅಮ್ಮನವರ ಕೃಪೆ ಅವರ ಜೀವನದಲ್ಲಿ ಏಳಿಗೆ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೊಡ್ತಾ ಇದೀವಿ. ನೀವು ಹೇಳ್ದಂಗೆ ನಾವು ಕೊಡ್ಬೇಕಂತದ್ದೇನಿಲ್ಲ, ನಾವೇನಕ್ಕೂ ಕೊಡ್ಬೇಕಾದ್ದೇನಿಲ್ಲ. ಯಾಕಂದ್ರೆ ಇಲ್ಲಿ ಈಗ ಎಲ್ಲಾ ಕಡೆಯಲ್ಲೂ ಕೂಡ ಕಮರ್ಷಿಯಲ್ ಆಗಿದೆ. ಎಲ್ಲರೂ ಎಲ್ಲಾ ಕಡೆನೂ ಈಗ ಪಾರ್ಕಿಂಗ್ ಚಾರ್ಜ್ ಅಂತೆ, ಆ ಚಾರ್ಜ್ ಅಂತೆ, ಈ ಚಾರ್ಜ್ ಅಂತೆಲ್ಲ ತಗೋತಾರೆ. ಆದ್ರೆ ನಾವು ಯಾವುದೇ ರೀತಿಯಾದಂತಹ ಚಾರ್ಜಸ್ ಆಗಲಿ, ಪಾರ್ಕಿಂಗ್ ಚಾರ್ಜ್ ಆಗಲಿ, ಚಪ್ಪಲಿ ಬೀಳೋದಕ್ಕೆ ಚಾರ್ಜ್ ಆಗಲಿ, ಮತ್ತೆ ಇನ್ನೊಂದಕ್ಕೆ ಚಾರ್ಜು, ಮತ್ತೊಂದಕ್ಕೆ ಚಾರ್ಜು ಏನೂ ಮಾಡೋದಿಲ್ಲ ನಾವು. ಅವ್ರು ಯಾರೋ ಒಬ್ಬರು ಮೊನ್ನೆ ಕಮೆಂಟ್ ಹಾಕಿದ್ರು, 1 ರೂಪಾಯಿ ಕೊಟ್ಟು 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಅಂತ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಚಾರ್ಜಸ್ಗಳನ್ನು ನಾವು ಹಾಕಿಲ್ಲ. ನೀವು ನೋಡ್ಬೋದು ನಮ್ಮ ದೇವಸ್ಥಾನದಲ್ಲಿ ಎಲ್ಲೂ ಕೂಡ ಬೋರ್ಡ್ಗಳಿಲ್ಲ, ಸರಿಯಾಗಿ ಗೋಡೆಗಳೇ ಇಲ್ಲ ನಮ್ಮ ದೇವಸ್ಥಾನದಲ್ಲಿ. ಇನ್ನು ಬೋರ್ಡ್ ಹಾಕಿ ನಾವೇನು ಮಾಡಬೇಕಾದಿಲ್ಲ. ಇನ್ನೊಂದು, ಜನಗಳ ದುಡ್ಡನ್ನು ತಗೊಂಡು ನಾವು ಜೀವನ ಮಾಡುವಂತಹ ಒಂದು ಸ್ಥಿತಿ ನಮಗೆ ಅಮ್ಮನವರು ಕೊಟ್ಟಿಲ್ಲ. ನಮಗೆ ಆದಂತಹ ವಿದ್ಯೆ ಇದೆ, ಆ ವಿದ್ಯೆಯನ್ನು ಉಪಯೋಗಿಸ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನೀವು ಕೊಡುವಂತಹ ದುಡ್ಡಲ್ಲಾಗ್ಬೋದು ಅಥವಾ ಪಾರ್ಕಿಂಗ್ ದುಡ್ಡಲ್ಲಿ ಜೀವನ ಮಾಡುವಂತಹ ನಮ್ದು ಅವಶ್ಯಕತೆ ಬಂದಿಲ್ಲ. ಆಮೇಲೆ ಸರ್, ಈಗ ಇಲ್ಲಿ ಬಂದಂತವ್ರಿಗೆ ಕಜ್ಜಾಯ ಊಟ, ಹೋಳಿಗೆ ಊಟ, ಒಬ್ಬೆ ಮತ್ತೆ ಇದೇನು ಬೇರೆ ಬೇರೆ ಹೌದು ಭಕ್ಷ್ಯಗಳನ್ನೆಲ್ಲ ಹಾಕ್ತಾ ಇದೀವಿ ಸರ್. ಒಂದೊಂದು ದಿವಸ ಒಂದೊಂದು ರೀತಿಯಾದಂತಹ ಭಕ್ಷ್ಯಗಳನ್ನ ಹಾಕ್ತಿವಿ. ಒಂದು ಪೂರಿ ಭೋಜನ ಊಟ ಕೊಡ್ತಾರೆ ಅಂತ ಹೇಳ್ತಾರೆ, ಅದು ಖಂಡಿತವಾಗ್ಲು ಆ ಸೀಸನ್ ಅಲ್ಲಿ ನಾವು ಏನಂದ್ರೆ ಆ ದಿನಗಳಲ್ಲಿ ಅಮ್ಮನವ್ರಿಗೆ ಏನೇನು ವಿಶೇಷವಾಗಿ ನೈವೇದ್ಯಗಳನ್ನ ಮಾಡಬೇಕು ಅಂತ ನೈವೇದ್ಯಗಳನ್ನ ಮಾಡಿದಂತ ನೈವೇದ್ಯವನ್ನ ಭಕ್ತಾದಿಗಳಿಗೆ ಪ್ರಸಾದ ರೂಪವಾಗಿ ಕೊಡ್ತಿದೀವಿ. ಬಂದವ್ರಿಗೆ ಎಲ್ಲರೂ ಫ್ರೀ ಊಟ, ಎಲ್ರಿಗೂ ಫ್ರೀ ಊಟ ಕೊಡ್ತೀವಿ. ಆಮೇಲೆ ಸರ್ ಮತ್ತೊಂದು ಏನು ಅಂತಂದ್ರೆ, ಈ ಮನೆ ಕಟ್ಟೋರಿಗೆ ಏನೋ ಒಂದು ವಿಶೇಷ ಪೂಜೆ ಅಂತ ಕೇಳ್ಪಟ್ಟಿದ್ವಿ, ಏನ್ ಸರ್ ಅದು? ಸರ್ ನೋಡಿ, ಇಲ್ಲಿ ನಮ್ಮಲ್ಲಿ ವಾರಾಹಿ ಇದ್ದಾಳೆ, ಪಾತಾಳ ವಾರಾಹಿ ಅಂತೇಳಿ. ಕರ್ನಾಟಕದಲ್ಲಿ ಪ್ರಪ್ರಥಮ ಪಾತಾಳ ವಾರಾಹಿ ನಮ್ಮ ದೇವಸ್ಥಾನದಲ್ಲಿ ಇರುವಂತದ್ದು. ಇಲ್ಲ, ವಾರಾಹಿ ಇರ್ಬೋದು, ಆದ್ರೆ ಪಾತಾಳದಲ್ಲಿ ವಾರಾಹಿ ಇಲ್ಲ. ಕೆಳಗಡೆ ನಮ್ದು 18 ಮೆಟ್ಲುಗಳಿಗೆ ಕೆಳಗಡೆ ಇಳಿದು ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೋಬೇಕು. ಕಾರಣ ಏನು ಅಂತ ಹೇಳಿದ್ರೆ, ದೇವಿಗೂ ಭೂಮಿಗೂ ತುಂಬಾ ಸಂಬಂಧ ಇದೆ, ನಿಕಟವಾದ ಸಂಬಂಧ ಇರೋದ್ರಿಂದ ಅಮ್ಮನವರನ್ನ 18 ಮೆಟ್ಲನ್ನ ಕೆಳಗಡೆ ಇಟ್ಟಿದೀವಿ. ಅದು ಕೂಡ ದೈವ ಪ್ರೇರಣೆಯಿಂದ, ದೈವದ ಕೃಪೆಯಿಂದ ಅಲ್ಲಿ ಇಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ಬಂದು ಯಾರೇ ಆದ್ರೂ ಆಗ್ಲಿ ಭೂಮಿ ತಗೋಬೇಕು, ಮತ್ತೆ ಭೂಮಿಯ ಒಂದು ಮಾರಾಟ ಮಾಡಬೇಕು, ಆಮೇಲೆ ಮನೆಯಲ್ಲಿ ಏನಾದ್ರು ಲಿಟಿಗೇಷನ್ ಇರುತ್ತೆ, ಕೋರ್ಟ್ ಕೇಸ್ ಇದೆ ಅಂತವ್ರು ಬಂದು ಇಲ್ಲಿ ಪೂಜೆಯನ್ನ ಮಾಡಿಸ್ಕೊಂಡು ಹೋಗೋದು. ಏನ್ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ, ಪ್ರತಿ ಶುಕ್ರವಾರ 5 ಶುಕ್ರವಾರಗಳು ಬರ್ಬೇಕು ಅವರು. ಪ್ರತಿ ಶುಕ್ರವಾರ ಒಂದು ಇಟ್ಕೆ, ಮಣ್ಣಿನ ಇಟ್ಕೆನ ತರಬೇಕು. ತಂದು ಇಲ್ಲಿ ನಾವು ಸಂಕಲ್ಪ ಮಾಡಿಸ್ತೀವಿ, ಸಂಕಲ್ಪ ಪೂಜೆ ಎಲ್ಲ ಮಾಡಿಸ್ತೀವಿ. ಸಂಕಲ್ಪ ಪೂಜೆ ಎಲ್ಲ ಆದ್ಮೇಲೆ ಆ ಇಟ್ಕೆನ ಅವ್ರು ಇಲ್ಲೇ ದೇವಿ ಸನ್ನಿಧಾನದಲ್ಲಿ ಇಟ್ಟು ಹೋಗ್ಬೇಕು. ಈ ರೀತಿ 5 ವಾರ ಮಾಡಬೇಕು, 5 ಶುಕ್ರವಾರಗಳು.
ಯಾಕೆ ಶುಕ್ರವಾರನೇ ಮಾಡಬೇಕು, ಯಾಕೆ 5 ವಾರನೇ ಮಾಡಬೇಕು ಅಂತಂದ್ರೆ, ಶುಕ್ರವಾರ ಅನ್ನೋದು ಮಹಾಲಕ್ಷ್ಮಿಗಾಗ್ಲಿ ವಾರಾಹಿ ದೇವಿಗಾಗ್ಲಿ ತುಂಬಾ ಪ್ರಿಯವಾದಂತಹ ದಿನ. ಎರಡನೇದು 5 ವಾರನೇ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಪಂಚಮಂ ಕಾರ್ಯಸಿದ್ಧಿಂಚ ಅಂತ, ಅಮ್ಮನವರಿಗೆ ಪಂಚಮಿ ದೇವತೆ ಅಂತ ಒಂದು ಹೆಸರಿದೆ ವಾರಾಹಿಗೆ, ಅವಳು. ಹಾಗಾಗಿ 5 ವಾರಗಳು ಅಮ್ಮನವರ ಒಂದು ವಿಶೇಷವಾದಂತಹ ಪೂಜೆ ಮಾಡೋದ್ರಿಂದ, ಸಂಕಲ್ಪ ಮಾಡಿಕೊಂಡು ಆ ಇಟ್ಕೆಗಳನ್ನ ಅಲ್ಲಿ ಇಟ್ಟು ಹೋಗೋದ್ರಿಂದ ದೇವಿ ಸನ್ನಿಧಾನದಲ್ಲಿ ನಮಗೂ ಕೂಡ ಒಂದು ಸಾನ್ನಿಧ್ಯದ ಒಂದು ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಾವು ಕೂಡ ಮನೆ ಕಟ್ಟುವಂತಹ ಒಂದು ಯೋಗ, ಮತ್ತೆ ಯಾರಿಗೆಲ್ಲ ಒಂದು ದುಡ್ಡು ಇಟ್ಕೊಂಡಿರ್ತಾರೆ ಮನೆ ಕಟ್ಟಕ್ಕೆ ಆಗಲ್ಲ, ಮತ್ತೆ ಕೇಸ್ಗಳು ಹಾಕೊಂಡಿರ್ತಾರೆ, ಅಂತ ಕೇಸ್ಗಳಿಂದ ಕೂಡ ಅಮ್ಮನವರು ವಿಮೋಚನೆಯನ್ನ ಕೊಡಿಸ್ತಾಳೆ. ಕಾರಣ ಏನು ಅಂತ ಹೇಳಿದ್ರೆ, ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವ್ರಿಗೆ ದಂಡಿನಿ ಅಂತ ಹೆಸರಿದೆ. ದಂಡಿನಿ, ದಂಡನಾಯಕಿ ಅಂತೆಲ್ಲ ಹೆಸರಿರೋದ್ರಿಂದ ಅಮ್ಮನವ್ರು ಏನ್ ಮಾಡ್ತಾಳೆ, ನಮ್ಮ ಶತ್ರುಗಳನ್ನ ಸದೆ ಬಡಿದು ನಮಗೆ ಬೇಕಾಗಿರುವಂತಹ ಜಯವನ್ನ, ದಿಗ್ವಿಜಯವನ್ನ ನಮಗೆ ಪ್ರಾಪ್ತಿ ಮಾಡಿಕೊಡ್ತಾಳೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಮುಂದಿನ ಶುಕ್ರವಾರಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾನು ಮೊದಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಅಕ್ಷಯ ತದಿಗೆ ಆದ್ಮೇಲೆ ನಾವು ಏನಾದ್ರು ಮಾಡಬೇಕು ಅಂತ. ಯಾಕೆಂದ್ರೆ ನಮ್ಮ ಮನೆಯಲ್ಲಿರುವಂತಹ ದೇವಿ ಅನುಗ್ರಹ ಮಾಡಿರೋದು ಈಗ ಶುಕ್ರವಾರದಿಂದ ಮಾಡ್ತಾ ಇದೀವಿ. ಇದನ್ನ ಬಂದು ಸದುಪಯೋಗ ಮಾಡಿಸ್ಕೋಬಹುದು. ಅಕಸ್ಮಾತ್ ಆಗಿ ಶುಕ್ರವಾರ ಆಗದೆ ಇರುವಂತವ್ರು ಭಾನುವಾರ ಕೂಡ ಬಂದು ಇದನ್ನ ಪ್ರಯತ್ನ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ಎಲ್ರಿಗೂ ಶುಕ್ರವಾರ ಬರೋದಕ್ಕಾಗೋಲ್ಲ, ಹಾಗಾಗಿ ಭಾನುವಾರ ಕೂಡ ಮಾಡ್ಕೋಬಹುದು. ಆದ್ರೆ ಶುಕ್ರವಾರ 5 ಶುಕ್ರವಾರ ಬಂದು ನೀವು ಪೂಜೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಅಂದ್ರೆ ತುಂಬಾ ವಿಶೇಷವಾದಂತಹ ಲಾಭಗಳನ್ನ ನೀವು ಪಡ್ಕೋತೀರಾ. ನಿಮ್ಗೂ ಕೂಡ ಸ್ವಂತ ಮನೆ ಮಾಡುವಂತಹ ಕನಸಿದ್ರೆ ಬಂದು ಒಂದ್ಸತಿ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ. ಅಂದ್ರೆ ಈ ಮುಂದಿನ ಶುಕ್ರವಾರದಿಂದ ಪ್ರಾರಂಭ ಆಗುತ್ತೆ ಸರ್? ಹೌದು, ಮುಂದಿನ ವಾರದಿಂದ ಮಾಡ್ತಾ ಇದೀವಿ. ಇದಕ್ಕೆ ಏನಾದ್ರು ಬರ್ಬೇಕು ಅಂದ್ರೆ ಏನು ತರಬೇಕಾದ ಅವಶ್ಯಕತೆ ಇಲ್ಲ? ಏನಿಲ್ಲ, ಬೇಕಾದ್ರೆ ಇಟ್ಕೆ ತಗೊಂಬಂದು ಕೊಡ್ಬೋದು ಅವರು, ಅವರೇ ಇಟ್ಕೆ ತರಬಹುದು. ಇಲ್ಲ ಅಲ್ಲಿ ಇಟ್ಕೆ ಸಿಕ್ಕಲ್ಲ ಅಂತಲ್ಲ, ನಮ್ಮ ಹತ್ರನೇ ಇಟ್ಕೆ ಸಿಕ್ಕತ್ತೆ, ಇಲ್ಲಿ ಬೇಕಾದ್ರೂ ತಗೋಬಹುದು. ಇಲ್ಲ ನೀವೇ ತಂದಿಟ್ರು ಸಂತೋಷ ನಮಗೆ. ಇದೊಂದು ವಿಶೇಷ ಪೂಜೆ. ಹೌದು ಸರ್, ಈಗ ನೆಕ್ಸ್ಟ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್, ದೇವಸ್ಥಾನದ ಅಡ್ರೆಸ್? ಸೊ ಇದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬನ್ನರ್ಘಟ್ಟದಿಂದ ಜಿಗಣಿಗೆ ಹೋಗೋ ರೋಡಲ್ಲಿ 3 ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ರಾಗಿಹಳ್ಳಿ ಗೇಟ್ ಅಂತ ಸಿಗುತ್ತೆ. ಈ ರಾಗಿಹಳ್ಳಿ ಗೇಟ್ ಇಂದ ಬಲಗಡೆಗೆ ತಗೊಂಡ್ರೆ ಸರಿಸುಮಾರು 13 ಕಿಲೋಮೀಟರ್. 13 ಕಿಲೋಮೀಟರ್ ಅಲ್ಲಿ ಮೊದಲನೇದಾಗಿ ರಾಗಹಳ್ಳಿ ಸಿಗುತ್ತೆ. ರಾಗಿಹಳ್ಳಿ ಆದ್ಮೇಲೆ ಶಿವನಹಳ್ಳಿ ಆದ್ಮೇಲೆ ಈ RD ನೇಚರ್ ಅಂತ ಇದೆ. ಅದು RD ನೇಚರ್ ಆಗ್ತಿದ್ದಂಗೆನೆ ಒಂದು ಕಿಲೋಮೀಟರ್ ಅಲ್ಲೇನೆ ಕರಿಯಪ್ಪನ ದೊಡ್ಡಿ ಅಂತ ಊರ ಹೆಸರು. ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. 370A ಬಸ್ಸು ಇಲ್ಲಿಗೆ ಮಾರ್ಕೆಟು ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಬೆಳಿಗ್ಗೆ 5:15 ಸ್ಟಾರ್ಟ್ ಆಗುತ್ತೆ. 3 ಅವರ್ ಒಂದೊಂದು ಬಸ್ ಇಲ್ಲಿಗೆ ಬರುತ್ತೆ. ಮೊದಲು 3 ಬಸ್ ಹಾಕಿದ್ರು, ಈಗ ಇನ್ನೊಂದು 2 ಬಸ್ ಎಕ್ಸ್ಟ್ರಾ ಹಾಕಿದ್ದಾರೆ. ಸೊ ಆತಂಕ ಬರದೆ ಆನಂದವಾಗಿ ಬರಬಹುದು. ಅಕಸ್ಮಾತ್ ಆಗಿ 370A ಬಸ್ಸು ಸಿಕ್ಲಿಲ್ಲ ಅಂತಂದ್ರೆ ಜಿಗಣಿಗೆ ಹೋಗೋ ಬಸ್ ಹತ್ಕೊಂಡು ರಾಗಹಳ್ಳಿ ಗೇಟ್ ಅಲ್ಲಿ ಇಳ್ಕೊಂಡು, ರಾಗಹಳ್ಳಿ ಗೇಟಿನ ನಿಮ್ಗೆ ಆಟೋ ಸಿಗುತ್ತೆ ಅಥವಾ ಬಸ್ಸೇ ಬರುತ್ತೆ, ಅಥವಾ ಯಾರಾದ್ರೂ ಇಲ್ಲಿ ದೇವಸ್ಥಾನಕ್ಕೆ ಬರೋರು ಡ್ರಾಪ್ ಮಾಡ್ತಾರೆ ನಿಮ್ಮನ್ನ. ಸೊ ಯಾವುದೇ ರೀತಿಯಾದಂತಹ ಆತಂಕ ಪಡಬೇಡಿ. ಫೋನ್ ಮಾಡಿದ್ರೆ ನೀವು ಡೀಟೇಲ್ಸ್ ಹೇಳ್ತೀರಿ? ಡೀಟೇಲ್ಸ್ ಹೇಳ್ತೀವಿ, ಇದನ್ನು ಕಳಿಸ್ತೀವಿ, ನಮ್ಮ ಲೊಕೇಶನ್ ಕಳಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ನೀವು ಗೂಗಲ್ ಹೋಗಿ ಡೈರೆಕ್ಟ್ ಆಗಿ ಗೂಗಲ್ಗೆ ಹೋಗ್ಬಿಟ್ಟು ಕುಬೇರ ಮಹಾಲಕ್ಷ್ಮಿ ಅಂತ ಹಾಕಿದ ತಕ್ಷಣ ನಮ್ಮ ದೇವಸ್ಥಾನ ತೋರಿಸುತ್ತೆ. ಆದ್ರೆ ಕುಬೇರ ಮಹಾಲಕ್ಷ್ಮಿ ಪಾತಾಳ ವಾರಾಹಿ ಅಂತ ಹಾಕಿದ್ರೆ ಡೀಟೇಲ್ ಆಗಿ ಎಲ್ಲ ಕೂಡ ನಿಮಗೆ ಬಂದ್ಬಿಡುತ್ತೆ. ಅದರಲ್ಲಿ ಅಂದ್ರೆ ಗೂಗಲ್ ಲೊಕೇಶನ್ ನೋಡ್ಕೊಂಡು ಬರ್ಬೋದು. ಯಾವುದೇ ರೀತಿಯಾದಂತಹ ಭಯ ಇಲ್ಲ, ಆತಂಕ ಇಲ್ಲ. ಯಾವುದೇ ರೀತಿ ಈ ಪ್ರಾಣಿಗಳು ಬಂದ್ಬಿಡುತ್ತೆ, ಕಾಡು ಅದು ಇದು ಅಂತೇಳಿ ಏನು ಆತಂಕ ಪಡಬೇಕಾದ್ದೇನಿಲ್ಲ. ಬೆಳಿಗ್ಗೆ ನಾವು 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಓಪನ್ ಮಾಡಿರ್ತೀವಿ. 4 ಗಂಟೆ ನಂತರದಲ್ಲಿ ನಾವು ಕ್ಲೋಸ್ ಮಾಡ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ ಈ ಬಸ್ಸಿನ ವ್ಯವಸ್ಥೆ ಇಲ್ಲೇ ಇರೋದ್ರಿಂದ ಈಗ 4 ಗಂಟೆಗೆ ಕ್ಲೋಸ್ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲರೂ ಬರಬಹುದು, ಏನೇ ಆತಂಕ ಪಡುವಂಥದ್ದು ಏನಿಲ್ಲ. ಬಂದು ಎಲ್ಲರೂ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ. ನಾವು ಅಮ್ಮನವರ ಪ್ರಸಾದವನ್ನ ಹೊಟ್ಟೆ ತುಂಬ ಊಟ ಮಾಡಿ ಈ ಒಂದು ಪರಿಸರವನ್ನ ಎಂಜಾಯ್ ಮಾಡಿ, ವಿಶೇಷವಾಗಿ ಎಲ್ಲರೂ ಕೂಡ ಅಮ್ಮನವರ ಕೃಪೆ, ಆಶೀರ್ವಾದ, ಅನುಗ್ರಹ ಆಗಿ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.